ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಕರ್ನಾಟಕದ ಕನ್ನಡದ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಿ ಹೊಸ ಸಂಚಿಕೆ. ಈ ಒಂದು ಹೊಸ ಸಂಚಿಕೆಯಲ್ಲಿ ಏನೇನಿರುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಬರ್ಮಾಡ್ಕೊಳ್ಳೋಣ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಮಸ್ತೆ ಅಮ್ಮ. ಗುರುಜಿಗಳೇ, ಅಂದರೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ನೋಡ್ತಾ ಹೋದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಬರೀ ಶ್ರೀಮಂತರಿಗೆ ಹಣ ಸೇರುತ್ತೆ, ಬಡವರು ಹಂಗೇ ಇರ್ತಾರೆ. ಸೊ ಈ ಕುಬೇರ ಲಕ್ಷ್ಮಿ ಬರೀ ಶ್ರೀಮಂತರ ಮನೆಗೆ ಹೋಗೋದಾಯ್ತು, ಬಡವ್ರ ಮನೆಗೆ ಬರ್ತಾರಾ ಇಲ್ವಾ? ಇದು ನಿಜನಾ ಗುರುಜಿ? ಬರೀ ಶ್ರೀಮಂತರಿಗೆ ದುಡ್ಡು ಸೇರೋದು, ಬಡವರಿಗೆ ದುಡ್ಡು ಸೇರದೇ ಇರೋದು, ಇದು ನಿಜನಾ? ಅಮ್ಮ, ಇಲ್ಲಿ ನೀವೇ ಹೇಳ್ತಾ ಇದ್ದೀರಲ್ವ, ಶ್ರೀಮಂತರ ಮನೆಗೇನೆ ಕುಬೇರ ಲಕ್ಷ್ಮಿ ಶಾಶ್ವತನ. ಇಲ್ಲಿ ನಮ್ಮ ಸಬ್ಜೆಕ್ಟಲ್ಲಿ ಏನು ಹೇಳ್ತೀವಿ ಅಂದರೆ, ಯು ಆರ್ ದ ಕ್ರಿಯೇಟರ್. ನೀನೇನು ಹೇಳ್ತೀಯ ಅದೇ ನಡೆಯುತ್ತೆ, ಹೌದು ಅಲ್ವಾ? ಆ ರೀತಿ ಇರಬೇಕಾಗಿದ್ರೆ ನಾವೇ ಏನು ಹೇಳ್ತಾ ಇದ್ವಿ ಪದೇ ಪದೇ, ಶ್ರೀಮಂತರ ಮನೆಗೆ ದುಡ್ಡು ಹೋಗುತ್ತೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಇದ್ದಾರೆ, ಬಡವರು ಬಡವರಾಗೇ ಇರ್ತಾರೆ. ಹಾಂ, ಅಂದರೆ ಇಲ್ಲೇನಾಗುತ್ತಂದರೆ, ಹಳ್ಳದ ಕಡೆಗೆ ನೀರು ಹರಿಯುವುದು, ಹಣವಂತರಿಗೆ ಹಣ ಸೇರುವುದು. ನೋಡಿ ಹೆಂಗಿದೆ ಅದು. ನಮ್ಮ ಹಿಂದಿನ ಪೂರ್ವಿಕರು ಏನು ಹೇಳ್ತಾ ಇದ್ರು, ಎಲ್ಲಿ ಹಳ್ಳ ಇರುತ್ತೆ ಅಲ್ಲೇ ನೀರು ಹರಿಯುತ್ತೆ, ಎಲ್ಲಿ ಶ್ರೀಮಂತರು ಇರ್ತಾರೆ ಅವ್ರಿಗೆ ದುಡ್ಡು ಹೋಗುತ್ತೆ. ನಾವು ಆಗ್ಲಿಂದ ಏನಂತ ಹೇಳ್ಕೊಂಡ್ಬಂದ್ಬಿಟ್ಟಿದೀವಿ, ಶ್ರೀಮಂತರು ಶ್ರೀಮಂತರು ಅಲ್ವಾ, ಬಡವರು ಬಡವರು ಬಡವರು, ಇದನ್ನ ಹೇಳ್ಕೊಂಡ್ಬಂದ್ಬಿಟ್ಟಿರ್ತೀವಿ. ಈಗ ನಾವು ಆ ಮೈಂಡ್ ಸೆಟ್ಟಿಂದ ಬದಲಾವಣೆ ಆಗ್ಬೇಕು. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಒಬ್ಬರು ಶ್ರೀಮಂತರು ಇರ್ತಾರೆ ಅಲ್ವಾ, ನಿಮಗೆ ಗೊತ್ತಿದ್ದಂಗೆ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗಿಂದನೂ ತುಂಬ ಶ್ರೀಮಂತರವರು, ತುಂಬ ಶ್ರೀಮಂತಿಕೆಯಲ್ಲಿರ್ತಾರೆ. ಅವ್ರ ಹತ್ರ ದೊಡ್ಡ ಕಾರ್ ಇರುತ್ತೆ, ದೊಡ್ಡ ಬಂಗ್ಲೆ ಇರುತ್ತೆ, ಅವರೆಲ್ಲ ಶ್ರೀಮಂತಿಕೆಯಲ್ಲೇ ಬರ್ತಾ ಇರ್ತಾರೆ ಅಲ್ವಾ, ನೋಡಿರ್ತೀರ. ಮತ್ತು ಇನ್ನೊಂದು ಏನು ಕೇಳಿರ್ತೀರ ಅಂದರೆ, ಅವರು ಒಂದು ಟೈಮಲ್ಲಿ ಲಾಸ್ ಆಗಿಬಿಟ್ಟಿದ್ರಂತೆ ಅಂತ ಕೇಳಿರ್ತೀವಿ ನಾವು. ಹೌದು ಗುರುಜಿ, ತುಂಬ ಸರಿ ಕೇಳಿದ್ವಿ ಅಲ್ವಾ. ಅವರು ಎಷ್ಟೇ ಲಾಸ್ ಆದ್ರೂ ಸಹ ಅವರು ಕಾರನ್ನು ಬಿಟ್ಟಿಲ್ಲ, ಆ ಶ್ರೀಮಂತಿಕೆಯನ್ನು ಬಿಟ್ಟಿಲ್ಲ. ಅವ್ರು ಎಷ್ಟೇ ಲಾಸ್ ಆದ್ರೂ ಸಹ ಶ್ರೀಮಂತಿಕೆಯನ್ನು ಬಿಟ್ಟಿಲ್ಲ, ಆ ಕಾರನ್ನು ಬಿಟ್ಟಿಲ್ಲ. ಆ ಶ್ರೀಮಂತಿಕೆಯನ್ನು ಅದೇ ರೀತಿಯಾಗಿ ಉಳಿಸ್ಕೊಂಡ್ಬಂದಿದ್ದಾರೆ. ಅಂತಂದರೆ ಏನಲ್ಲಿ ಅಂತಂದರೆ, ಅವರ ಆ ಶ್ರೀಮಂತಿಕೆ ಕಡೆಗೆ ಒಲವಿದೆ, ಅವರ ಆಲೋಚನೆಗಳೇನು ಮಾಡ್ತಾ ಇದೆ, ಎಲ್ಲವೂ ಶ್ರೀಮಂತಿಕೆ ಕಡೆಗೆ ಇದೆ. ಅವ್ರ ಆಲೋಚನೆ ಎಲ್ಲ ಎಲ್ಲಿದೆ? ಶ್ರೀಮಂತಿಕೆ ಕಡೆನೇ ಇದೆ. ಎಷ್ಟು ಕೋಟಿ ಸಂಪಾದನೆ ಮಾಡಬೇಕು, ನಾವು ಎಲ್ಲೆಲ್ಲಿ ವ್ಯವಹಾರ ಮಾಡಬೇಕು, ನಾವು ಎಲ್ಲೆಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ. ಯಾವತ್ತೂ ನಮ್ಮ ಬಿಸ್ನೆಸ್ ಲಾಸ್ ಆಗಿದೆ, ನಮ್ಗೆ ಇಷ್ಟು ಕೋಟಿ ಲಾಸ್ ಆಗಿದೆ ಅಂತ ಅವ್ರು ಯಾವತ್ತೂ ಆಲೋಚನೆ ಮಾಡೋದೇ ಇಲ್ಲ. ನಾವು ಅಷ್ಟಷ್ಟು ಹತ್ತರಷ್ಟು ನಾವು ಎಲ್ಲಿ ಸಂಪಾದನೆ ಮಾಡಬೇಕು ಅನ್ನೋ ಆಲೋಚನೆಯಿಂದ ಇರ್ತಾರೆ ಅವರು. ಹಾಗೆ ಏನಾಗುತ್ತೆ, ಅವರು ಶ್ರೀಮಂತಿಕೆಯಾಗಿರ್ತಾರೆ, ಶ್ರೀಮಂತರಾಗೇ ಇರ್ತಾರೆ. ಈ ಶ್ರೀಮಂತಿಕೆ ಅನ್ನೋದು ಎಲ್ಲೋಯ್ತು, ಅವರ ಆಲೋಚನೆಯಲ್ಲಿ ಶಾಶ್ವತವಾಗಿ ಉಳಿದೋಯ್ತು. ಇಲ್ಲಿ ಬಡವರಿಗೆ ಏನಾಗಿದೆ ಅಂತಂದರೆ, ಇವ್ರು ಯಾವ ರೀತಿ ಅಂತಂದರೆ, ನಾವು ಬಡವರು, ನಮ್ಮ ಹತ್ರ ದುಡ್ಡು ಬರಲ್ಲ, ದುಡ್ಡೆಲ್ಲ ಶ್ರೀಮಂತರ ಹತ್ರನೇ ಹೋಗ್ತದೆ. ಅವ್ರ ಮನೆಗೆ ನೀವು ಹೇಳಿದ್ರಲ್ಲ ಈಗ, ಕುಬೇರ ಲಕ್ಷ್ಮಿ ಅವ್ರ ಮನೆಗೆ ಶಾಶ್ವತನಾ, ಅವ್ರಿಗೆ ಸ್ವಂತನಾ ಅಂತ ಕೇಳಿದರೆ ಅಲ್ವಾ. ಕುಬೇರ ಲಕ್ಷ್ಮಿ ಶ್ರೀಮಂತರಿಗೆ ಸ್ವಂತ ಅಲ್ಲ, ನಾವು ಕರೆದ್ರೆ ನಮ್ಮ ಮನೆಗೂ ಬರ್ತಾರೆ. ಅರ್ಥ ಆಯ್ತಾ? ನಾವು ಕರೆಯೋ ವಿಧಾನ ಗೊತ್ತಿರಬೇಕು, ಅವರನ್ನು ಯಾವ ರೀತಿ ಕರಿಬೇಕು, ಯಾವ ಸಮಯದಲ್ಲಿ ಕರಿಬೇಕು, ಯಾವ ರೀತಿ ಕರೆದಾಗ ಅವ್ರು ನಮ್ಮ ಮನೆಗೆ ಬರ್ತಾರೆ ಅನ್ನೋದು ತಿಳ್ಕೊಂಡಿರ್ಬೇಕಲ್ವಾ. ಹೌದು. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಮಗಿದು ಗೊತ್ತಿಲ್ದಿರಾನೆ ನಾವೇನಂತ ಇದ್ದೀವಿ, ಅವ್ರ ಮನೆಗೇನ ಸ್ವಂತನ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋದು ಏನಮ್ಮ ಅಂತಂದರೆ, ನಾವು ಬಡತನದ ಸ್ಥಿತಿಯಲ್ಲಿದ್ದರೂ ಸಮೇತ ನಿಮ್ಮ ಆಲೋಚನೆ ಶ್ರೀಮಂತಿಕೆಯ ಆಲೋಚನೆ ಆಗಿರಬೇಕು. ನೀವು ಯಾವಾಗ ನಿಮ್ಮ ಆಲೋಚನೆಯನ್ನು ಶ್ರೀಮಂತಿಕೆ ಕಡೆ ಕೊಡ್ತೀರೋ, ನೀವು ಬಡವರಲ್ಲ. ಈಗ ಉದಾಹರಣೆ, ನಿಮ್ಮ ಹತ್ರ ನೀವು 1 ಲಕ್ಷ ಇದೆಯಮ್ಮ ಅಂತ ಕೇಳಿದ್ರೆ, ನಿಮ್ಮ ಹತ್ರ ಇದೆ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ. ಯಾವುದೇ ಒಂದು ಕಾರಣದಲ್ಲಿ ನೀವು ನಿನ್ನ ಹತ್ರ ದುಡ್ಡು 1 ಲಕ್ಷ ಇದೆ ಅಮ್ಮ ಅಂದರೆ ನೀವಿಲ್ಲ ಅಂದ್ಬಿಡ್ತೀರಿ. ನಾವು ಅದನ್ನ ಏನು ಟ್ರೈನ್ ಮಾಡಬೇಕು ಅಂದರೆ, ಯಾರೇ ಕೇಳಿದ್ರೂ ಇದೆ ನನ್ನ ಹತ್ರ ತುಂಬ ಇದೆ, 1 ಲಕ್ಷ 2 ಲಕ್ಷ ಇದೆ, ಈ ರೀತಿಯಾದಂಥ ಮಾತುಗಳನ್ನು ನಾವು ಬೆಳೆಸ್ಕೊಬೇಕು. ಬೆಳೆಸ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನಮ್ಮ ಹತ್ರ ಶ್ರೀಮಂತಿಕೆ ಆಲೋಚನೆನೇ ಇರುತ್ತೆ.
ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಂತಂದರೆ ನಾವೆಲ್ಲ ಸುತ್ತಮುತ್ತಲಿನ ನಮ್ಮ ಸಮಾಜದ ಕಡೆ ನೋಡ್ತೀವಿ. ಯಾರೋ ಬಂದು ಕೇಳಿದ ತಕ್ಷಣ ನಾವೇನಂತೀವಿ, ನನಗೊಂದು 10,000 ಬೇಕಾಗಿತ್ತು ಅಂತ ನಮ್ಮ ಫ್ರೆಂಡ್ ಕೇಳ್ತಾನೆ. ಅವಾಗ ನಾವೇನಂತೀವಿ ಅಂದರೆ, ಅದಕ್ಕೆ ಸಿಂಪಲ್ಲಾಗಿ ಉತ್ತರ ಕೊಡೋದಿಲ್ಲ ನಾವು. ನೀನು 10,000 ನೋಡ್ದೋ ನೀನು ಪುಣ್ಯಾತ್ಮ, ನಾನು 10,000 ನೋಡಿ ಎಷ್ಟು ದಿವಸ ಆಯಿತೋ. ನಾನು ಈ ದುಡ್ಡು ಅಂತ ಸಾಯ್ತಾರೆ ಜನಗಳು. ದುಡ್ಡಿಲ್ಲ ಅಂದಿದ್ರೆ ನಾನು ಎಷ್ಟೋ ಚೆನ್ನಾಗಿರ್ತಾ ಇದ್ದೆ. ಏನು ದುಡ್ಡಿಲ್ದಿದ್ರೆ ಬದುಕಕ್ಕೆ ಆಗಲ್ವಾ? ನಾನು ದುಡ್ಡಿಲ್ದಿರೋ ಪ್ರದೇಶದಲ್ಲಿ ಹುಟ್ಟಬೇಕಾಗಿತ್ತು, ಅಲ್ಲಿ ಚೆನ್ನಾಗಿರ್ತಾ ಇತ್ತು, ಯಾರೋ ಕೇಳ್ತಾನೆ ಇದ್ದಿಲ್ಲ. ನೀನೊಬ್ಬನ ಪುಣ್ಯಾತ್ಮ 10,000 ನೋಡ್ದೋನು. ನೋಡಿದ್ರೆ ಎಷ್ಟು ಪ್ರಶ್ನೆಗಳು ಉತ್ತರಗಳು ಬಂದ್ಬಿಡ್ತಿಲ್ಲ. ಒಂದು ಕ್ವಶನ್ಗೆ ಅವ್ನು ಕೇಳಿದ್ದೇನು 10,000 ಬೇಕು ಅಂತ ಅವನು ಕೇಳಿರೋದು. ಇವನು ಎಷ್ಟು ಉತ್ತರ ಕೊಟ್ಟಿದ್ದಾನೆ? ಇಷ್ಟೆಲ್ಲ ಉತ್ತರಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲ ಏನು, ಈ ಉತ್ತರಗಳೆಲ್ಲ ಏನು ತೋರಿಸ್ತಾ ಇದೆ? ಬಡತನವನ್ನೇ ತೋರಿಸ್ತಾ ಇದೆ. ನಿನ್ನನ್ನು ಕೆಳಮಟ್ಟಕ್ಕೆ ಇಳಿಸೋದಕ್ಕೆ ತೋರಿಸ್ತಾ ಇದೆ. ನೀನೆಲ್ಲಿ ಯಾವ ರೀತಿ ಹೇಳ್ಬೇಕಾಗಿತ್ತಪ್ಪ ಅಂತಂದರೆ, ನಿನ್ನಲ್ಲಿ ಇಲ್ಲ ಅಂದ ಮಟ್ಟದಲ್ಲಿ ನನ್ನ ಹತ್ರ ಫುಲ್ಲಾಗಿದೆಯಾ ಅಂದರೆ ಅವ್ನಿಗೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ನನ್ನ ಹತ್ರ ಫುಲ್ಲಾಗಿದೆ ದುಡ್ಡು, ನೀನು ಕೊಡೋಕ್ಕಾಗ್ತಾ ಇಲ್ಲ, ನನ್ನ ಹತ್ರ ಫುಲ್ಲಾಗಿದೆ ಅಂತಂದಾಗ ಅವನು ಅರ್ಥ ಮಾಡ್ಕೊತಾನೆ. ನಾವೇನು ಹೇಳ್ತಾ ಇದ್ದೀವಿ? ಫುಲ್ಲಾಗಿದೆ ಅಲ್ಲ, ನಾವು ಇಲ್ಲೇನು ಹೇಳ್ತಾ ಇದ್ದೀವಿ? ಕೊಡೋದಲ್ಲ ಅಲ್ಲ, ದುಡ್ಡನ್ನು ನೋಡಿ ಎಷ್ಟು ವರ್ಷಗಳಾಗೋಗಿದ್ದು. ನೀನು ಆ ಥರ ನೀನು ಹೇಳ್ದಾಗ ಯೂನಿವರ್ಸ್ ಏನು ನೋಡ್ತಾ ಇರುತ್ತೆ ಅಂದರೆ, ಓ ನಿನಗೆ ಎಷ್ಟೋ ವರ್ಷಗಳಾಗಾಯ್ತಲ್ಲ, ಇನ್ನೂ ಎಷ್ಟೋ ವರ್ಷಗಳು ನೋಡ್ದಿರನೇ ಇದು ಬಿಡು, ನೀನು ನೆಕ್ಸ್ಟು ದುಡ್ಡಿಲ್ದಿರೋಂಥ ಪ್ರದೇಶದಲ್ಲಿ ಉಂಟುಬಿಡು, ನಿನಗೇನಕ್ಕೆ ದುಡ್ಡು ಅಲ್ವಾ? ಈ ರೀತಿಯಾಗಿ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ಎಲ್ಲಿ ಮಾತನಾಡುವುದರಲ್ಲಿ ಎಡುತ್ತಾ ಇದ್ದೀವಿ, ನಮ್ಮ ಮಾತುಗಳು ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ನಮ್ಮ ಮಾತುಗಳ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೊಬೇಕು, ಇದನ್ನೆಲ್ಲ ನೋಡ್ಕೊಬೇಕು. ಇದೆಲ್ಲ ನೋಡಬೇಕು ಅಂದರೆ ಈ 2025ನೇ ಇಸ್ವಿನಲ್ಲಿ ಒಂದು ನಿರ್ಧಾರವನ್ನು ತಗೊಬೇಕು. ಏನಂತಂದರೆ, ನಾನು ಆನಂದ ಸ್ಥಿತಿಗೆ ಹೋಗ್ತೀನಿ ಅಂತ. ಆನಂದ ಸ್ಥಿತಿ ಯಾವ ಸ್ಥಿತಿ? ಆನಂದ ಸ್ಥಿತಿ. ಅದು ಎಲ್ಲಿದೆ ಆನಂದ ಸ್ಥಿತಿ ಅಂದರೆ, ಈಗ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾವೀಗ ಒಂದು ವಸ್ತುವನ್ನು ತಗೊಂಡ ತಕ್ಷಣ ನಮ್ಗೆ ಆನಂದ ಆಗುತ್ತೆ, ಇಲ್ಲ ನಾವೇನಾದರೂ ಒಂದು ಖುಷಿಯಾಗಿರುವಂತಹ ಒಂದು ಸನ್ನಿವೇಶ ನೋಡಿದಾಗ ಆನಂದ ಆಗುತ್ತೆ, ಅಷ್ಟೇ ನಮಗೆ ಗೊತ್ತಿರೋದು ಅಲ್ವಾ? ಈ ಆನಂದ ಸ್ಥಿತಿ ಎಲ್ಲಿದೆ ಅಂತಂದರೆ, ಇದನ್ನು ನಾವು ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ಅದಕ್ಕೆ ಒಂದು 1 hour ಕ್ಲಾಸೇ ಇರುತ್ತೆ. ಆ ಆನಂದ ಸ್ಥಿತಿಗೆ ನಾವು ಯಾವ ಥರ ಹೋಗಬೇಕು, ಆ ಆನಂದ ಸ್ಥಿತಿಯನ್ನು ನಾವು ಎಲ್ಲಿ ಪಡಿಬೇಕು, ಆ ಆನಂದ ಸ್ಥಿತಿ ಎಲ್ಲಿದೆ ಅನ್ನೋದನ್ನು ಡೀಪಾಗಿ ತಿಳ್ಕೊಬೇಕು ಅಂದರೆ 1 hour ಕ್ಲಾಸ್ ಇರುತ್ತೆ. ಅದು ಆ ಆನಂದ ಸ್ಥಿತಿನಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ, ನೀನೇನು ಕೇಳಂಗಿಲ್ಲ, ನಿನಗೆಲ್ಲ ನಿನ್ಗೇನು ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಸಾಕೆಲ್ಲ ಬಂದ್ಬಿಟ್ಟಿರುತ್ತೆ. ಆ ಆನಂದ ಸ್ಥಿತಿಯನ್ನು ತಲುಪುವ ಮಾರ್ಗವನ್ನು ನಾವು ತಿಳ್ಕೊಬೇಕು. ಈ ಮಾರ್ಗವನ್ನು ತಿಳ್ಕೊಬೇಕಾಗಿದ್ದರೆ ಏನು ಮಾಡಬೇಕು ಅಂತಂದರೆ, ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವು ಮಾತನಾಡುವಂಥ ಮಾತುಗಳು, ನಾವು ನಡ್ಕೊಳ್ಳುವಂಥ ನಡವಳಿಕೆ ಯಾವ ರೀತಿ ಇದೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಡವನಾಗಿ ಹುಟ್ಟಿರೋದು ನಿನ್ನ ತಪ್ಪಲ್ಲ, ಬಡವನಾಗಿ ಹೋಗೋದು ನಿನ್ನ ತಪ್ಪು. ಅಂದರೆ ನೀನು ಹೋಗ್ತೀಯಲ್ಲ ಮೇಲಕ್ಕೆ, ಆಗೂ ಕೂಡ ನೀನು ಬಡವನು ಅನಿಸ್ಕೊಂಬೇಡ. ಅರ್ಥ ಆಯ್ತಾ? ನೀನು ಹುಟ್ಟಿದೀಯಾ, ಬಡತನದಲ್ಲಿ ಹುಟ್ಟಿದೀಯಾ, ನೋ ಪ್ರಾಬ್ಲಮ್. ಆದರೆ ನೀನು ಇರುವಷ್ಟರಲ್ಲಿ ನೀನು ಶ್ರೀಮಂತನಾಗಿ ಹೋಗು ಅಲ್ವಾ? ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಇದನ್ನು ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರೂ. ಬಡವರು ಅನ್ನೋದಕ್ಕಿಂತ ನಾನು ಶ್ರೀಮಂತನಾಗ್ತೀನಿ, ನಾನು ಶ್ರೀಮಂತನಾಗೇ ಆಗ್ತೀನಿ ಅನ್ನೋಂಥ ಒಂದು ಛಲವನ್ನು ಬೆಳೆಸ್ಕೊಬೇಕಾಗುತ್ತೆ. ಹೌದು ಗುರುಜಿ, ನೀವು ಹೇಳ್ದಾಗೆ ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿ ನಾನು ಕೂಡ ಅಟೆಂಡ್ ಮಾಡಿದ್ನಲ್ಲ. ಸೊ ಆನಂದ ಸ್ಥಿತಿಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ತುಂಬಾ ಖುಷಿ ಕೊಟ್ಟಿದೆ. ನನಗೂ ಇವಾಗ ನಾನು ಅಂದ್ಕೊಂಡಿರಲಿಲ್ಲ ಗುರುಜಿ ನನಗೂ ಕೂಡ ಹಣ ಸೇರುತ್ತೆ ಅಂತ ಹೇಳಿ. ನಾನು ಇವಾಗ ಒಂದು ಮಟ್ಟಕ್ಕೆ ಬೆಳೆದಿದ್ದೀನಿ. ಸೊ ವೀಕ್ಷಕರೇ, ನಿಮಗೂ ಕೂಡ ಆ ಒಂದು ಆನಂದ ಸ್ಥಿತಿ ಆಗಲಿ, ನೀವು ಕೂಡ ಕೋಟ್ಯಾಧೀಶ್ವರರಾಗಲಿ, ಅಥವಾ ನೀವು ಕೂಡ ಶ್ರೀಮಂತಿಕೆಯಿಂದ ಇರಬೇಕು, ದುಡ್ಡು ಬರಬೇಕು, ಐಷಾರಾಮಿ ಕಾರಲ್ಲಿ ಓಡಾಡಬೇಕು, ಅಥವಾ ನಿಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಏನೋ ಒಂದು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತೀರಿ. ಸೊ ನಿಮ್ಮೆಲ್ಲದಕ್ಕೂ ಗುರಿಯಾಗಿ ನಾವಿರ್ತೀವಿ. ಸೊ ಮನಿಮಂತ್ರ ಸಬ್ಜೆಕ್ಟನ್ನು ಕಲೀರಿ, ಮಾಸ್ಟರ್ ಕ್ಲಾಸ್ಗೆ ಬನ್ನಿ. ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ತುಂಬಾ ಖುಷಿ ಇದೆ ನನಗೂ ಕೂಡ. ನೀವು ಕೂಡ ಮಾಸ್ಟರ್ ಕ್ಲಾಸ್ಗೆ ಬಂದು ನೀವು ಕೂಡ ಕೋಟ್ಯಾಧೀಶ್ವರ ಆಗಿ ಅಂತ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಶೇಷತೆ, ಹೊಸ ವಿಷಯದೊಂದಿಗೆ ನಾವು ಬರ್ತೀವಿ. ಅಲ್ಲಿ ತನಕ ಕಾಯ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಯೂನಿವರ್ಸ್.